ನನಗೇನಂದ್ರೆ ಇನ್ ಶಿಫಾಲಿ ಬಂದ್ರೆ ಪಲ್ಟಿ ಹಿಂಗೆ ಆಮೇಲೆ ಹಿಂಗೆ. ಈ ಶಿಫಾಲಿ ನೀವು ಮಾರ್ಕೆಟಿಗೆ ತರಕಾರಿ ತಗೊಂಡ್ ಹೋಗ್ಬೇಕಾರೆ ಅಥವಾ ಅನ್ನಕ್ಕೆ ಸಾಂಬಾರ್ ಖಾಲಿ ಆಗೋಗಿದೆ ತಟ್ಟೆಗೆ ಸಾಂಬಾರ್ ಹಾಕ್ಸ್ಕೊಬೇಕಾರೇನು ಅವ್ರು ಹಂಗೆ ಹೋಗ್ತಾರೆ ಅನ್ಸುತ್ತಲ್ಲ. ಶಿ ಜಸ್ಟ್ ಡಸಂಟ್ ಸ್ಟ್ಯಾಂಡ್. ಒಂದ ಡಾನ್ಸ್ ಮಾಡ್ತಿರ್ತಾರೆ, ಒಂದ್ ಅಲ್ಲಿಂದ ಇಲ್ಲಿ ಪಲ್ಟಿ ಹೊಡಿತಿರ್ತಾರೆ. ಆ ಫ್ಲೆಕ್ಸಿಬಿಲಿಟಿಗೆ ಒಂದ್ ದೊಡ್ಡ ಚಪ್ಪಾಳೆ ಮಂಗಳೂರಿನ ಶಿಫಾಲಿಗೆ. ಮಾಸ್ಟರ್, ಹೇಗಿತ್ತು ಚಿಂದಿ ಪರ್ಫಾರ್ಮೆನ್ಸ್? ಆಕ್ಚುಲಿ ಈ ಸಾಂಗ್ ನಾನೇ ಕೊರಿಯೋಗ್ರಾಫ್ ಮಾಡಿದೆ. ಅಪೋಸಿಟ್ ಈಗ ನನಗೆ ಅನಿಸ್ತಾ ಇದೆ ಯಾಕೆ ಮಾಡಿದ್ದೀನಿ ನಾನು ಅಂತ. ಮಾಸ್ಟರ್ ನಿಜವಾಗ್ಲೂ ಹೇಳ್ತೀನಿ, ಅದು ರೊಮ್ಯಾಂಟಿಕ್ ಆಗಿ ಮಾಡಿದ್ದೀನಿ ನಾನು. ಹೌದು, ಸ್ನೋ ಅಲ್ಲಿ ಮಹೇಶ್ ಡೈರೆಕ್ಟರ್, ಪುನೀತ್ನು, ಐ ಥಿಂಕ್ ರಮ್ಯಾ ವಾಸ್. ಆ ಸಾಂಗು ಐ ಲವ್ಡ್ ಇಟ್ ಸೋ ಮಚ್ ವೆನ್ ಐ ಕೋರಿಯೋಗ್ರಾಫ್ಡ್ ಇಟ್. ಬಟ್ ಈಗ ನೋಡಿದ್ರೆ ಇವಳು ನೋಡಿದ್ರೆ ಆ ಸಾಂಗ್ ಸ್ಕೆಚ್ಚೇ ಬೇರೆ ಏನೋ ಮಾಡ್ಬಿಟ್ಲು. ಅದು ಆ ಸಾಂಗ್ ಪಲ್ಟಿ ಸಾಂಗ್ ಆಯ್ತು. ಈಗ ಅಂದ್ರೆ ಆಕ್ರೋಬ್ಯಾಟಿಕ್ಸ್ ಬೇಕಾ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಬಂದ್ರೆ ಅಕಸ್ಮಾತ್ ನಾನು ಹೇಳ್ತೀನಿ ದಟ್ ಇಸ್ ಒನ್ ಆಫ್ ದ ಡಾನ್ಸ್, ಒನ್ ಆಫ್ ದ ಪಾರ್ಟ್ ಆಫ್ ಡಾನ್ಸ್ ಅಂತ ಹೇಳ್ತಾ ಇದ್ದೀನಿ ಈಗ. ಥ್ಯಾಂಕ್ ಯು ಸರ್. ಟುಡೇ ಸ್ಟೈಲ್ಗೆ, ಟುಡೇ ಆಡಿಯನ್ಸ್ಗೆ ದಟ್ ಇಸ್ ಅ ಪಾರ್ಟ್ ಆಫ್ ಡಾನ್ಸ್. It's about- ಅವ್ರು ಅದನ್ನ ಎಂಜಾಯ್ ಮಾಡ್ತಿದ್ದಾರೆ. ಆಮೇಲೆ ಆ ಟೇಬಲ್ ಮೇಲೆ ಒಂದು ಮಾಡಿದ್ರಲ್ಲ ನೀವು, ಅನ್ಬಿಲೀವಬಲ್ ರೀ. ಏನ್ರಿ Thank you ಶಫಾಲಿ so much, ಅವರೇ, sir. Table ನಾನಂದ್ರೆ ಮಾಸ್ಟರ್. ಹಂಗೆ ಫ್ಲಾಟ್ ಆಗ್ಬಿಟ್ಟೆ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್. ಯಾಕೆ ಆ ಸಾಂಗ್ ನಾನು ಮಾಡಿದ್ದೀನಿ ಅಂತ ಆಯ್ತು ನನಗೆ. ಅಯ್ಯೋ ಮಾಸ್ಟರ್. ಅಷ್ಟೊಂದು ಬ್ಯೂಟಿಫುಲ್ ಆಮೇಲೆ ಏನು ಪರ್ಫೆಕ್ಷನ್. 2 ಸರ್ಕಲ್ ಆದರೆ ಕೂಡ ಅಲ್ಲೇ ಇರ್ತಾರೆ ಅವಳು. ಯಪ್ಪ ಡಾಟ್. Thank you so much, ದೊಡ್ಡ ಕೊರಿಯೋಗ್ರಾಫರ್ ಅಂಡ್ ಡಾನ್ಸರ್ ಗೋಪಿ ಕೃಷ್ಣ ಕೂಡ ಇಷ್ಟು ಶಾರ್ಪ್ ಮಾಡಲಿಲ್ಲ, ಅಯ್ಯಯ್ಯೋ. ಅಷ್ಟು ಶಾರ್ಪ್ ಆಗಿ ಮಾಡ್ತಲ್ಲ. ಏನು ಕಚ ಕಚ್ ಅಂತ ಒಂದು ಪಲ್ಟಿ ಹೊಡೆದ್ಬಿಟ್ಟು ಆಮೇಲೆ ಅಲ್ಲೇ ನಿಂತ್ಕೊಂಡು ಮತ್ತೆ ಬರ್ತಾಳೆ. ಐ ಆಮ್ ಜಸ್ಟ್ ಲವಿಂಗ್ ದಿಸ್ ಪರ್ಫಾರ್ಮೆನ್ಸ್ ಶಫಾಲಿ. ಪ್ಲೀಸ್ ಥ್ಯಾಂಕ್ ಯು ಸರ್. keep the stage burning and Sure, sir. you are rocking for this show yaar. ಥ್ಯಾಂಕ್ ಯು. ಹ್ಯಾರಿ ಪಾಟರ್. ರಾಘು, ಪಲ್ಟಿ ಶಫಾಲಿ ಅವರೇ, ಇವತ್ತು ಆ ಒಂದು ರಿವಾಲ್ವಿಂಗ್ ಟೇಬಲ್ ಮೇಲೆ ಅದನ್ನ ಅಷ್ಟು ಅಚ್ಚುಕಟ್ಟಾಗಿ ಪರ್ಫಾರ್ಮ್ ಮಾಡಿ ಒಂದು ಬ್ಯಾಲೆನ್ಸ್ ಅಲ್ಲಿ ನಿಂತ್ಕೊಂಡು ಎಕ್ಸ್ಪ್ರೆಷನ್ ಇವೆಲ್ಲ ಮಾಡಿರೋದು ಅಂದ್ರೆ ಯು ಆರ್ ಅ ವೆರಿ ವೆರಿ ಗುಡ್ ಗಿಫ್ಟೆಡ್ ಡಾನ್ಸರ್. ಥ್ಯಾಂಕ್ ಯು ಸರ್. ಬಹಳ ಗ್ರೇಸ್ಫುಲ್ ಆಗಿ ಪರ್ಫಾರ್ಮ್ ಮಾಡಿದಿರಾ. ಎಲ್ಲರೂ ಮನಸ್ಸಲ್ಲಿ ಇವತ್ತಿಗೂ ಅಷ್ಟೇ ಹಸಿರಾಗಿರುವಂತಹ ಹಾಡಿದು. ಅದನ್ನ ಬಹಳ ನೀಟ್ ಅದಕ್ಕೆ ಜೀವ ತುಂಬಿದ್ದೀರಾ ಇವತ್ತು. ಯು ಪರ್ಫಾರ್ಮ್ಡ್ ವೆರಿ ವೆಲ್ ಅಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಇನ್ Thank you, ಮುಂಬರುವ sir. ಎಲ್ಲ ಸುತ್ತುಗಳಲ್ಲಿ ಪರ್ಫಾರ್ಮೆನ್ಸ್ಗಳಲ್ಲಿ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಘು. ಮೇಡಮ್, This is one of my most favorite songs. As you know, one heroine ಗೆ one lead song ಸಿಕ್ಕದು, only female song ಸಿಕ್ಕದು ತುಂಬಾ ಕಷ್ಟ. And I think you did a very good job with this song. ಥ್ಯಾಂಕ್ ಯು ಮ್ಯಾಮ್. ನನಗೆ ಆ ದಿವಸ ಆ ಹಾಡು, ಆ ಕೊರಿಯೋಗ್ರಫಿನೂ ಇಷ್ಟ ಆಗಿದ್ದು. ಚಿನಿ ಮಾಸ್ಟರ್ ಜಸ್ಟ್ ಪುಟಿಂಗ್ ಹಿಮ್ಸೆಲ್ಫ್ ಡೌನ್ ಅನ್ಸುತ್ತೆ ನನಗೆ. ಬಟ್ ಟುಡೇ ಆಲ್ಸೋ ರವಿ, ಮೈ ಬಾಯ್, ಯು ಡಿಡ್ ಸಚ್ ಅ ಗುಡ್ ಜಾಬ್ ರವಿ. ಅವನು ತುಂಬ ಹಂಬಲಾಗಿ ಸಿಂಪಲಾಗಿ ಕೂತ್ಕೊಂಡಿರ್ತಾನೆ, ಏನು ಮಾಡ್ದೇನೆ ಅವ್ನ ಕೆಲಸ ಮಾತಾಡುತ್ತೆ ಅನ್ನೋಕ್ಕೆ. ಐ ಥಿಂಕ್ ರವಿ ಇಸ್ ಅ ವೆರಿ ಬಿಗ್ ಎಕ್ಸಾಂಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಸೋ ಗ್ಲಾಡ್ ದಟ್ ಈ ಹಾಡು ವಾಸ್ ಜಸ್ಟ್ ಲೈಕ್ ದಿಸ್. ಲೈಕ್ ಐ ಸೆಡ್, ನಿಮ್ಮ ಜೊತೆ ದ ಡಾನ್ಸರ್ಸ್, ದೋಸ್ ಗರ್ಲ್ಸ್, ಅವ್ರಿಗೂ ಒಂದು ಲೈಫ್ ಇತ್ತು ಅನ್ಸುತ್ತೆ ಸ್ಟೇಜ್ ಮೇಲೆ. ಅದಕ್ಕೆ ಐ ಥಿಂಕ್ ಅಷ್ಟು ಚೆನ್ನಾಗಿ ಅದು ಕಾಣಿಸಿದ್ದು. ಯು ಆಲ್ ಆಲ್ವೇಸ್ ಸ್ಮೈಲಿಂಗ್, ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಆ್ಯಂಡ್ ಯು ವರ್ ಲೈಕ್ ಅ ಬ್ಯೂಟಿಫುಲ್ ಗಾರ್ಜಿಯಸ್ ಸೋಲ್ ಇನ್ ದ ಮಿಡಲ್. ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. ಶಿಫಾಲಿ, ಹಾಂ. ಗ್ರೂಪ್ ಅಲ್ಲಿ ಡಾನ್ಸರ್ ಜೊತೆ ಮಾಡಿ ಎಷ್ಟು ಖುಷಿ ಆಯ್ತು ನಿಮ್ಗೆ? ತುಂಬ ಖುಷಿ ಆಯಿತು. ಹಾ. ಬ್ಯಾಂಗ್ಳೂರ್ ನಮ್ಮ ಮಾಸ್ಟರ್ ಕ್ಲಾಸ್ನವರು ಇದ್ದರು. ಹಾಗೆ ನನಗೆ ಸಪೋರ್ಟ್ ಮಾಡಲಿಕ್ಕೆ ಮಂಗಳೂರಿಂದ ನಮ್ಮ ಡಾನ್ಸ್ ಕ್ಲಾಸ್ ಅವರು ಬಂದಿದ್ದರು. ನಿಮ್ ಡಾನ್ಸ್ ಕ್ಲಾಸ್ ಅವರು ಬಂದಿದಾರಾ? ಅದ್ರಲ್ಲಿ ಯಾರಾದ್ರೂ ಸ್ಪೆಷಲ್ ಅವ್ರು ಇದಾರಾ? ಎಲ್ಲರೂ ಸ್ಪೆಷಲೇ. ಅಕ್ಕ Wow. ಬಂದಿದ್ರು. ಅವ್ರು ನೋಡಿ, ಅವರ ಸ್ವಂತ ಅಕ್ಕ ತಂಗಿಗೆ ಸಪೋರ್ಟ್ ಮಾಡೋದಕ್ಕೆ ಅವ್ರನ್ನ ಮುಂದೆ ನಿಲ್ಲಿಸಿ ಹಿಂದೆ ನಿಂತ್ಕೊಂಡು ಬ್ಯಾಕಪ್ ಡಾನ್ಸರ್ ಆಗಿ ಡಾನ್ಸ್ ಮಾಡಿದ್ದಾರೆ. ಐ ಥಿಂಕ್ ಲೆಟ್ಸ್ ಕಾಲ್ ಶಿಫಾಲಿ ಸಿಸ್ಟರ್ ಆನ್ ಸ್ಟೇಜ್ ಪ್ಲೀಸ್. ಬನ್ನಿ. ತಮ್ಮ ಹೆಸರು? ನೀವು ಶಿವಾನಿ, ನೀವು ಪಲ್ಟಿ ಹೊಡಿತೀರಾ? ಹಾಂ. ಓಕೆ, ಈಗ ನಿಮ್ ಪಲ್ಟಿ ನೋಡೋಣ. ಮ್ಯೂಸಿಕ್. ಅಲ್ಲ, ತಲೆ ಸ್ನಾನ ಮಾಡಿದ್ರೆ ಹೇರ್ ಡ್ರೈಯರೇ ಬೇಡ ಅಲ್ಲ ಮೇಡಮ್ ಇವ್ರಿಗೆ? ಸುಮ್ಮನ್ ಪಲ್ಟಿ ಹೊಡೆದ್ರೆ ಹೇರ್ ಡ್ರೈ ಆಗ್ಬಿಡುತ್ತೆ ಅವ್ರಿಗೆ. ಈ ಹೆಂಗ್ರಮ್ಮ ಇಲ್ಲ, ನನ್ಗೆ ಹೇಳಿ, ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು? ಬೆಳಗ್ಗೆದ್ದು ಗಂಜಿ ಊಟ ಮಾಡಬೇಕು. ನೋಡಿ ವೀಕ್ಷಕರೇ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಊನು ಮಾಡದೆ
ಊನು ಮಾಡದೆ ಖಾಲಿ ಹೊಟ್ಟೆಲಿ ಏನ್ ಮಾಡ್ಬೇಕು? ಗಂಜಿ ತಿನ್ಬೇಕು. ಗಂಜಿ ಏನು? ವೈಟ್ ರೈಸ್ ಆಗಿರ್ಬಾರ್ದು, ಅದು ಬಾಯ್ಲ್ಡ್ ರೈಸ್ ಗಂಜಿ ಆಗಿರ್ಬೇಕು. ಅದ್ರ ತಲಿ ಕುಡಿಬೇಕು, ಆಮೇಲೆ ಯಾವ್ದಾದ್ರು ಫಿಶ್ ತಿನ್ಬೇಕು. ಓಕೆ, ಅದಾದ ನಂತರ ನಿಮ್ಮ ದಿನಚರಿ ವಿಷಯಗಳು ಏನಿದೆ ಆ ಊಹಗಳೆಲ್ಲ ಮಾಡಿಕೊಂಡು ಅದಾದ ನಂತರ ಏನ್ ಮಾಡ್ಬೇಕು ನೀವು? ಅದಾದ ನಂತರ ಪ್ರಾಕ್ಟೀಸ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಫಸ್ಟ್ ಪಲ್ಟಿಯಲ್ಲಿ ಫಸ್ಟ್ ಬೇಸಿಕ್ ಏನ್ ಕಲ್ತ್ಕೋಬೇಕು ನಾವು? ಮಂಕಿ ರೋಲ್. ವಾಟ್ ಈಸ್ ಮಂಕಿ ರೋಲ್ ಮಾ? ಅಯ್ಯೋ ಇದಕ್ಕೆ ಇಷ್ಟೇನಾ? ರಾಗೋ ನಾನ್ ಸ್ಕರ್ಟ್ ಹಾಕಿದ್ದೆ, ಇಲ್ಲ ಅಂದಿದ್ರೆ ಮಂಕಿ ಏನು ನಜ್ಜಿ ಡಾಂಕಿ ರೋಲ್ ಮಾಡ್ಬಿಟ್ಟಿರ್ತಿದ್ದೆ ನಾನು ಸ್ಟೇಜ್ ಮೇಲೆ. ಹಂಗ್ ಮಾಡಿದೆ. ಬಟ್ ಇದೆಲ್ಲ ಜನ್ಯಾಜಿಗೆ ರೋಲೇ ಅಲ್ಲ. ಏನ್ ಜನ್ಯಾಜಿ? ಬೇಡ ಬೇಡ ಸುಮ್ಮನೆ ಇದ್ಬಿಡಿ. ಅಲ್ಲಲ್ಲ, ಇದು ನೀವು ಯಾವಾಗ್ಲೂ ಮಾಡ್ತಿರ್ತೀರಾ ಅಂತ ಹೇಳಿ. ಬಟ್ ಎಷ್ಟು ವರ್ಷದಿಂದ ನೀವಿಬ್ರು ಆಕ್ಚುಲಿ ಇದನ್ನ ಕಲಿತಿದ್ದೀರಾ? ನಾನು ನಮ್ಮ ಕೊರಿಯೋಗ್ರಾಫರ್ ಜೊತೆ ಸುಧೀರ್ಲಾಲ್ ಸರ್ ಅವ್ರ ಜೊತೆ 10 years ಇಂದ ಕಲಿತಿದ್ದೀನಿ. 10 years ಇಷ್ಟೊಂದು ಪಲ್ಟಿನಾ? ಹೌದು. ವಾವ್. ಆದ್ರೆ ನಿನ್ಗೊಂದ್ ವಿಷಯ ಗೊತ್ತಾ? ನೀನ್ ಪಲ್ಟಿ ಹೊಡೆದೆ ಓಕೆ, ಇದನ್ನ ನೋಡ್ತಾ ರಾಗು ನಾನು ಈಗ ಹೊಡಿಬೇಕು ಪಲ್ಟಿ. ಎಸ್, ನಾನೀಗ ಪಲ್ಟಿ ಹೊಡ್ತೀನಿ. ಐ ವಿಲ್ ಶೋ, ಐ ವಿಲ್ ಪ್ರೂವ್ ಮೈ ಟ್ಯಾಲೆಂಟ್ ಅಂತ ಒಂದು ಪಾಪ್ಕಾರ್ನ್ ಅಲ್ಲಿ ಎಗರ್ತಾ ಇದೆ. ದಟ್ಸ್ ನನ್ ಅದರ್ ದೆನ್ ವಿವೇಕ. ವಿವೇಕ, ಇಟ್ಸ್ ಮರ್ಯಾದೆ ಪ್ರಶ್ನೆ ಬಾಡ. ಅವನ್ ಟ್ಯಾಲೆಂಟ್ ಮುಂದೆ ನಿಮ್ ಟ್ಯಾಲೆಂಟ್ ಎಲ್ಲ ಏನಿಲ್ಲ. ವಿವೇಕ, ಆರ್ ಯು ರೆಡಿ? ಮೇಡಮ್ ಇಲ್ಲ, ಅದಕ್ಕೆ ನಾನು ಬರಕ್ಕಿಂತ ಮುಂಚೆ ಯೋಚನೆ ಮಾಡಿದೆ. ಏನಂತ? ಆಡಿಷನ್ ನೋಡಿದಾಗ ಎಲ್ಲ ಅಲ್ಲಿಂದ ಇಲ್ಲಿಗೆ ಆಡ್ತಿದ್ರು, ನನ್ನನ್ನು ಕರ್ಬಿಟ್ಟು ಹಾರು ಅಂದ್ರೆ ಅವ್ರಿಗೆ ಹಾರೋದಂದ್ರೆ ವಿವೇಕನ್ಗೆ ಇಷ್ಟ ಅಲ್ವಾ ಮ್ಯಾಮ್? ಬೀಳೋದು, ಹಾರೋದು, ಹೊಡ್ಕೊಳ್ಳೋದು ಎಲ್ಲ ತುಂಬಾ ಇಷ್ಟ ತಾನೆ? ಹುಷಾರ್ ಕಣೋ. ಅವ್ನ್ ಸ್ವಲ್ಪ ಇದ್ರಲ್ಲಿ ಮಾಡ್ತಾನ ಅವನು. ಯಾವ್ದ್ರಲ್ಲಿ? ಸ್ವಲ್ಪ ಫೈರ್ ಅಲ್ಲಿ ಮಾಡ್ತಾನೆ, ಸ್ವಲ್ಪ ತುಂಬಾ ಆರಾಮ. ಅಗ್ರೆಷನ್ ಅಲ್ಲಿ Okay, ಮಾಡ್ತಾನೆ. okay, ಏನ್ ಹಂಗೆಲ್ಲ ಮಾಡ್ಬೇಕು? ಮಾಡ್ಬಾರ್ದು. ಅವ್ಳು ನೋಡಿ ಎಷ್ಟು ಸಾಫ್ಟ್ ಆಗಿ ಮಾಡ್ತಾನೆ. ಇಬ್ರು ಒಂದ್ಸಲಿ ಒಂದ್ ಪಲ್ಟಿ ಮಾಡಿ ನೋಡಿ, ಕರೆಕ್ಟ್ ನೋಡ್ಕೋ. ಅಷ್ಟೇ ನೋಡು, ಹಿಂಗೆಗ್ರೆ ಹಂಗಲ್ಲಿ ನಿಲ್ಬೇಕು. ತಗೋ. ಎಲ್ಲ 6 ಇಂಚ್ ಹಿಂದೆ ಹೋಗೋಣ ಬನ್ನಿ. ಅವ್ನು ಎಲ್ ಬೇಕಾದ್ರೆ ಎಗರ್ಬೋದು. ಲವ್ಲಿ ವಿವೇಕ, ವಿವೇಕನ್ಗೆ ಚಪ್ಪಾಳೆ. ಇದು ಈ ಪಲ್ಟಿ ಆದ್ರೆ ನೆಕ್ಸ್ಟ್ ಸುನಿಯಾ ರೆಡಿ ಇದ್ದಾನೆ. ಅವನು ಬೆನ್ ಸರ್ಜರಿ ಆಗಿದೆಯಲ್ಲಮ್ಮ. ಓ ಓಕೆ ಓಕೆ, ಬೆನ್ ಸರ್ಜರಿ ಆಗಿದೆ. ಗೌಡನ್ ಕರಿಬೋದು. ಗೌಡ್ರ ಬಾ ಬಾ ಬಾ, ಮಂಚದ ಬಗ್ಗೆ ಮಾತಾಡ್ತಾನಲ್ಲ ವಿವೇಕ, ಬಾ. ಬನ್ನಿ ಗೌಡ್ರೆ, ಮಾಡಿ ಆಮೇಲೆ ಮಾತಾಡಿ. ನಾನು ಈಗ ಕಲಿತಾ ಇರೋದ್ರಿಂದ ಮಂಕಿ ರೋಲಿಂದ ಶುರು ಮಾಡ್ತಾ ಇದ್ದೀನಿ ಮೇಡಮ್. ಹಾ ಸರಿ, ನಾನು ಮಂಕಿ ರೋಲ್. ಹಾ ಓಕೆ ಮಾಡಿ. ಅದ್ರ ಮಂಕಿ ರೋಲ್ ಇಲ್ವಾ ಅಂತ ನಾವ್ ಹೇಳ್ತೀವಿ. ಮಾಡಿ ಗೌಡ್ರೆ, ಒಂದ್ 1 2 3